ಮಂಡ್ಯದಲ್ಲಿ ಇವತ್ತು ಕೂಡ ಮೊಳಗಲಿದೆ ಕಾವೇರಿಯ ಕಹಳೆ. ಸಂಜೆ ವೃತ್ತದಲ್ಲಿ ರೈತ ಹಿತ ರಕ್ಷಣಾ ಸಮಿತಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ತಮಿಳುನಾಡು ಸಿಎಂಗೆ ಹೋಗಿ ನೀವು ಗೋ ಬ್ಯಾಕ್ ಅನ್ನೋ ಚಳವಳಿಗಳನ್ನು ಕೂಡ ತಯಾರಿ ನಡೆಸ್ತಾ ಇದೆ. ಮಂಡ್ಯದಲ್ಲಿ ಇಂದು ಮೊಳಗಲಿದೆ ಕಾವೇರಿ ಕಹಳೆ. ಸಂಜೆ ವೃತ್ತದಲ್ಲಿ ರೈತ ಹಿತ ರಕ್ಷಣಾ ಸಮಿತಿ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ತಮಿಳುನಾಡು ಸಿಎಂ ಗೋ ಬ್ಯಾಕ್ ಚಳುವಳಿಗೆ ತಯಾರಿಯನ್ನು ನಡೆಸಿಕೊಳ್ತಾ ಇದೆ. ರೈತ ಹಿತ ರಕ್ಷಣಾ ಸಮಿತಿ ಹೋರಾಟಕ್ಕೆ ರೈತ ಸಂಘ, ಭೂಮಿ ತಾಯಿ ಹೋರಾಟ ಸಮಿತಿ ಸೇರಿ ಹಲವರು ಸಾಥ್ ಕೊಡ್ತಾ ಇದ್ದಾರೆ. ಈ ಒಂದು ಚಳುವಳಿಗೆ ತಾಲೂಕು ಕೇಂದ್ರಗಳಲ್ಲಿ ಚಳುವಳಿಗೆ ಹೋರಾಟಗಾರರಿಂದ ಕರೆ ಕೊಡಲಾಗಿದೆ. ಮಂಡ್ಯದಲ್ಲಿ ಇವತ್ತು ಕೂಡ ಮೊಳಗಲಿದೆ ಕಾವೇರಿ ರಣಕಹಳೆ. ಹಾಗಾಗಿ ಸಂಜೆ ವೃತ್ತದಲ್ಲಿ ರೈತರ ಹಿತರಕ್ಷಣಾ ಸಮಿತಿಯಿಂದ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ತಮಿಳುನಾಡು ಸಿಎಂ ಗೋ ಬ್ಯಾಕ್ ಅನ್ನೋ ಚಳುವಳಿಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ವಿಜಯ್ ಏನ್ ಕರ್ನಾಟಕಕ್ಕೆ ಬರ್ತೀನಿ ಅನ್ನೋ ಮಾತುಗಳಿದಾವೆ. ಈ ಕಡೆ ಸಿಎಂ ಕೂಡ ಡಿ.ಕೆ.ಶಿ ಅವರು ಹೇಳ್ತಾ ಇರೋದೇನು ಅಂದ್ರೆ ಬೇಡ, ಇನ್ನು ಸ್ವಲ್ಪ ದಿನ ಮಳೆ ಆಗ್ಬಹುದು, ತದನಂತರ ನಾವು ಮಾತನಾಡೋಣ ಅಂತ ಹೇಳಿ. ಹಾಗಾಗಿ ತಮಿಳುನಾಡು ಸಿಎಂ ವಿಜಯ್ ವಿರುದ್ಧ ಗೋ ಬ್ಯಾಕ್ ಚಳುವಳಿಗಳು ಕೇಳಿ ಬರ್ತಾ ಇರು. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ, ಜೊತೆಗೆ ಗೋ ಬ್ಯಾಕ್ ವಿಜಯ್ ಪೋಸ್ಟರ್ ಅನ್ನ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸಂಜೆ ವೃತ್ತದಲ್ಲಿ ಟೀ ಕಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾವೇರಿ ವಿಚಾರದಲ್ಲಿ ಖ್ಯಾತೆ ತೆಗೆದು ಮಾತುಕತೆಗೆ ಬರ್ತಿದ್ದಾರೆ ಅಂತ ಹೇಳಿ, ಜೊತೆಗೆ ಮೇಕೆದಾಟು ಡ್ಯಾಮ್ ನಿರ್ಮಾಣಕ್ಕೂ ಕೂಡ ಅಡ್ಡಗಾಲನ್ನ ಹಾಕಿದ್ದಾರೆ ವಿಜಯ್ ಅವರು. ಅಲ್ಲಿ ಬಂತು ಮಾತುಕತೆ, ಇಲ್ಲಿ ಬಂದು ಮಾತುಕತೆಯನ್ನ ಮಾಡ್ತೀರಿ, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಗೋ ಬ್ಯಾಕ್ ವಿಜಯ್ ಅನ್ನೋ ಪೋಸ್ಟರ್ನ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸಂಜೆ ವೃತ್ತದಲ್ಲಿ. ಅದು ಕೂಡ ವಿಭಿನ್ನವಾಗಿ ಟೀ ಕಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್. ಸೊ ಸಂಜೆ ವೃತ್ತದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಪ್ರವೀಣ್, ಈಗ ಏನು ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗೋ ಬ್ಯಾಕ್ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಇದೆ? ಈಗ ಈ ತರ ಏನು ಇವತ್ತು ಒಂದು ಪ್ರತಿಭಟನೆಯನ್ನ ಏನು ಇಲ್ಲಿ ಸ್ಥಳೀಯ ಸಂಘಟನೆ ಹಮ್ಮಿಕೊಂಡಿರುವಂತದ್ದು ಕಾರಣ ಏನಂತಂದ್ರೆ ವಿಜಯ್ ಅವರು 3ನೇ ತಾರೀಕು ಏನು ರಾಜ್ಯಕ್ಕೆ ಭೇಟಿ ನೀಡ್ತಾರೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಒಂದಷ್ಟು ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ, ಮತ್ತೆ ಸಮೀಕ್ಷೆಯನ್ನ ಮಾಡ್ತಾರೆ ಅನ್ನುವ ವಿಚಾರ ಇತ್ತು. ಯಾವಾಗ ರಾಜ್ಯದಲ್ಲಿ ಏನು ಕಾವೇರಿ ಹೋರಾಟ ಮತ್ತಷ್ಟು ಜಾಸ್ತಿ ಆಯ್ತು, ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಅವ್ರನ್ನ ಸದ್ಯಕ್ಕೆ ಬರೋದು ಬೇಡ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ರು. ಆದ್ರೆ ಹೋರಾಟಗಾರರ ಉದ್ದೇಶ ಏನಂತಂದ್ರೆ ಅವರು ಬರುತ್ತಿರುವ ಉದ್ದೇಶನೇ ಬರೀ ಟೀ ಕುಡಿದು ಕಾಲಹರಣ ಮಾಡ್ಲಿಕ್ಕೆ, ಇದರಿಂದ ಯಾವುದೇ ರೀತಿಯಾದ ಪರಿಹಾರ ಬರಲ್ಲ. ಆದ್ರಿಂದ ಒಂದು ಕಡೆ ಇವರು ಮೇಕೆದಾಟು ಯೋಜನೆಗೆ ಕೇಂದ್ರ ಸಮ್ಮತಿ ಕೊಟ್ಟ ಸಂದರ್ಭದಲ್ಲಿ ಕೇಂದ್ರಕ್ಕೆ ಲೆಟರ್ನ ಬರೀತಾರೆ, ನೀವು ನಮ್ಮನ್ನ ಗಣನೆಗೆ ತಗೊಳ್ಬೇಕು, ನಮ್ಮ ಅನುಮತಿಯನ್ನು ಪಡೆದುಕೊಳ್ಬೇಕು ಅಂತ. ಅಲ್ಲಿ ಲೆಟರ್ ಬರೆದು ಇಲ್ಲಿ ಸಂಧಾನಕ್ಕೆ ಬರೋದು ಎಷ್ಟು ಸರಿ? ಹಾಗಾಗಿ ಇವರು ನಿಜಕ್ಕೂ ಬಂದು ಸಂಧಾನಕ್ಕಾಗಿ ಬರ್ತಾ ಇರೋದಲ್ಲ, ಇದರಿಂದ ಬೇರೆ ಏನೋ ದುರುದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ, ಟೀ ಕುಡಿಯೋಕ್ಕೋಸ್ಕರ ಬರ್ತಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನ ನಾವು ಒಪ್ಕೊಂಡಿದೀವಿ. ಇನ್ನು ಜೀವನದಲ್ಲಿ ಯಾವತ್ತೂ ಕೂಡ ವಿಜಯ್ ಅವರು ಕರ್ನಾಟಕಕ್ಕೆ ಬರಬಾರ್ದು, ಅವ್ರದ್ದೇನೇ ಒಂದು ವಿಚಾರಗಳಿದ್ರು ಸಮ್ಮತಿ ಇದ್ರು ಅವರು ಕೂಡ ಕೇಂದ್ರಕ್ಕೆ ಹೇಗೆ ಲೆಟರ್ ಅನ್ನ ಬರೆದ್ರು ಹಾಗೆ ನಮ್ಮ ಮುಖ್ಯಮಂತ್ರಿಗಳಿಗೂ ಲೆಟರ್ ಮುಖಾಂತರ ವ್ಯವಹಾರ ಮಾಡ್ಲಿ ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಸಂಜೆಯ ವೃತ್ತದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಂಚರ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಮೇಕೆದಾಟು ಡ್ಯಾಮ್ ನಿರ್ಮಾಣಕ್ಕೂ ಕೂಡ ಅಡ್ಗಾಲ್ ಹಾಕ್ತಿದ್ದಾರೆ. ಒಂದ್ ಕಡೆ ಇತ್ತು ನೋಡಿದ್ರೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ನಾವು ನೀರು ಬಿಡೋದಿಲ್ಲ ತಮಿಳುನಾಡಿಗೆ, ಇದರಿಂದ ನಮಗೆ ಕಷ್ಟ ಆಗುತ್ತೆ, ನಮ್ಮ ಕರ್ನಾಟಕದ ರೈತರಿಗೆ ಕಷ್ಟ ಆಗುತ್ತೆ. ನಾವು ಹೇಗೆ ತಮಿಳುನಾಡಿಗೆ 4.5 TMC ನೀರನ್ನು 15 ದಿನಗಳ ಕಾಲ ಬಿಡೋಕ್ಕಾಗತ್ತೆ? ಇದಕ್ಕೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು ಅಂತೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು.